ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ಬ್ಲಾಗ್ಸ್. ತುಂಬ ಜನ ಹೇಳ್ತಾ ಇದ್ರು ನ್ಯಾಚುರಲ್ ಆಗಿರೋಂತಹ ನೈಟ್ ಕ್ರೀಮ್ ಯಾವುದು ಅಂತೇಳ್ಬಿಟ್ಟು ಕೇಳ್ತಾಯಿದ್ರು. ನಾನಿವತ್ತು ಬಂದಿದ್ದೀನಿ ನ್ಯಾಚುರಲ್ ಆಗಿರೋಂತಹ ನೈಟ್ ಕ್ರೀಮ್ ಜೊತೆ. ಲವಂಗ ಹಾಕಬೇಕಾಗುತ್ತೆ. ಆ ಲವಂಗ ಜೊತೆ ಇನ್ನೂ ಏನೇನು ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಯಾವುದು ಅನ್ನೋದನ್ನು ಇವಾಗ ಹೇಳ್ತೀನಿ. ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಆಯಿಲಿ ಸ್ಕಿನ್ ಇರೋರು ಯಾವ ರೀತಿ ಯೂಸ್ ಮಾಡಬೇಕು, ಡ್ರೈ ಸ್ಕಿನ್ ಇರೋರು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಈಗಾಗಲೇ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇದನ್ನು ಮೆನ್ ಆ್ಯಂಡ್ ವುಮೆನ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲವೇ ಇಲ್ಲ. ಬೆಳಗಿಂದ ಸಂಜೆ ತನಕ ಕೆಮಿಕಲ್ಸ್ನ ಯೂಸ್ ಮಾಡಿಕೊಂಡು ಸ್ಕಿನ್ನ ಹಾಳು ಮಾಡ್ಕೊಂಡಿರ್ತೀರ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಕೊಂಡು ಬರೋಣ. ಇವಾಗ ಯಾವ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಡಿಸ್ಟರ್ಬೆನ್ಸ್ ಇದೆ, ಡೋರ್ ಕ್ಲೋಸ್ ಮಾಡಿಬಿಟ್ಟು ಬರ್ತೀನಿ. 1 ಸೆಕೆಂಡ್. ನಮಗೆ ಬೇಕಾಗಿರೋಂಥದ್ದು ಫಸ್ಟ್ ಬಂದ್ಬಿಟ್ಟು ನಮಗಿವಾಗ ಅಲೋವೆರಾ ಜೆಲ್. ಇದನ್ನು ನಾನು 1 ಸ್ಪೂನ್ ತೊಗೋತೀನಿ. ಒಂದು ಸ್ಪೂನ್ ಅಲೋವೆರಾ ಜೆಲ್. ನೆಕ್ಸ್ಟ್ ಬಂದ್ಬಿಟ್ಟು ಆಲಿವ್ ಆಯಿಲ್. ಇದೊಂದು 1/2 ಸ್ಪೂನ್ ಅಷ್ಟೇ ಸಾಕು. 1/2 ಸ್ಪೂನ್ ಅಲೋವೆರಾ ಜೆಲ್, ಆಲಿವ್ ಆಯಿಲ್. ಯಾರ್ದು ಆಯಿಲಿ ಸ್ಕಿನ್ ಇದೆ ಅವರು ಆಲಿವ್ ಆಯಿಲ್ನ ನೀವು ಒಂದು ಡ್ರಾಪ್ ತೊಗೊಳ್ಳಿ ಸಾಕು. ನಂದು ಡ್ರೈ ಸ್ಕಿನ್ ಇದೆ, ಅದಕ್ಕೆ ನಾನು 1/2 ಸ್ಪೂನ್ ತೊಗೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಕೊಬ್ಬರಿ ಎಣ್ಣೆ ತೊಗೊಳ್ಳೋಣ. ಕೊಬ್ಬರಿ ಎಣ್ಣೆ ಇದು 2 ಡ್ರಾಪ್ಸ್ ಅಷ್ಟೇ. ಗಟ್ಟಿಯಾಗಿಬಿಟ್ಟಿದೆ. 2 ಡ್ರಾಪ್ಸ್ ಕೊಬ್ಬರಿ ಎಣ್ಣೆ. ಹಾಗೆ ಇವಾಗ ರೋಸ್ ವಾಟರ್ ತೊಗೊತಾ ಇದ್ದೀನಿ. ರೋಸ್ ವಾಟರ್ ಕೂಡ ನಿಮಗೆ 1/2 ಸ್ಪೂನ್ ಸಾಕು. ಹಾಗೆ ಇವಾಗ ಬಂದ್ಬಿಟ್ಟು ವಿಟಮಿನ್ ಇ ಕ್ಯಾಪ್ಸೂಲ್ ನಾನು 2 ತೊಗೋತಾ ಇದ್ದೀನಿ. ಇದು ಓಪನ್ ಮಾಡಿಬಿಟ್ಟು ಹಾಕ್ತೀನಿ. ಇನ್ನೊಂದು ತೊಗೊತಾ ಇದ್ದೀನಿ. ಒಂದಾಯಿತು, ಇನ್ನೊಂದು. ತುಂಬ ಒಳ್ಳೆಯದು ಫೇಸ್ಗೆ. ವಿಟಮಿನ್ ಇ ಕ್ಯಾಪ್ಸೂಲ್ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫೇಸ್ಗೆ, ಮಾತ್ರ ತುಂಬ ಒಳ್ಳೆಯದು. ಸ್ಕಿನ್ ಚೆನ್ನಾಗಿರುತ್ತೆ. ಕ್ಯಾಸ್ಟ್ರೋಲ್ ಆಯಿಲ್ 2 ಡ್ರಾಪ್ಸ್ ನಾನು ಬೇರೆ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ ಇನ್ನು ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಲವಂಗ ನಾನು 5 ತೊಗೊಂಡಿದ್ದೀನಿ. 5 ಇದೆ ಇದರಲ್ಲಿ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಹೀಗಿದೆ, ಹೇಗಾಗುತ್ತೆ ಅನ್ನೋದು ತೋರಿಸ್ತೀನಿ. ಹೇಗೆ ಬಂದಿದೆ ನೋಡಿ, ಒಳ್ಳೆ ಕ್ರೀಮಿ ಟೈಪಲ್ಲಿ. ಲವಂಗ ಇದೆ, ಇರಲಿ ಹಾಗೇ. ಇದನ್ನು ಇವಾಗ ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ. ಉಳ್ದು ಏನಕ್ಕೆ ಸುಮ್ಮನೆ ಹಾಳು ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ. ಇವಾಗ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಇದನ್ನು ನೀವು ವಾರಕ್ಕೆ ಒಂದು 3 ಟೈಮ್ಸ್ ಹಚ್ಚಿ. ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ ಸ್ಕಿನ್. ಯಾವುದೇ ಬೇರೆ ಹಚ್ಕೊತಿದ್ದೀನಿ ಅನ್ಕೊಳಕ್ಕಿದ್ರೆ ಇದರಿಂದನೇ ತೊಗೊಂಡು ಹಚ್ಕೊತೀನಿ. ಕಾಣುತ್ತಲ್ವ?
ವೇಸ್ಟ್ ಆಗಬಾರ್ದು. ನೈಟ್ ಮಲಗೋ ಟೈಮಲ್ಲಿ ಫೇಸ್ಗೆ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿ ಮನ್ಕೊಳ್ಳಿ. ನೈಟೇ ಫೇಸ್ ವಾಶ್ ಮಾಡ್ಕೊಳ್ಬೇಕು ಅಂದರೆ ಮಾಡ್ಕೊಳ್ಳಿ, ಆದರೆ 1 ಅವರ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ನೀವು ಫೇಸ್ ವಾಶ್ ಮಾಡ್ಕೊಳ್ಬೋದು. ಕತ್ಕೂ ಹಚ್ಕೊಳ್ಬೋದು. ಇಷ್ಟ ಆಗಿದೆಯಾ ಫ್ರೆಂಡ್ಸ್ ವಿಡಿಯೋ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇವಾಗ ನಾನು ಡೇ ಹಚ್ಕೊಂಡಿದ್ದೀನಿ. ಇದೇ ನಾನೊಂದು ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಡೇ ಹಚ್ಚಿರೋದಿಲ್ಲ, ನಾನು ನೈಟ್ ಹಚ್ಕೊಂಡು ಅಂದ್ಕೊಳೋದು. ಇವಾಗೊಂದು 1 ಅವರ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊತೀನಿ. ನೀವು ನೈಟ್ ಹಚ್ಕೊಂಡು ಓವರ್ ನೈಟ್ ಬಿಡಿ, ಮಾರ್ನಿಂಗ್ ನೆಕ್ಸ್ಟ್ ಡೇ ನೀವು ಫೇಸ್ ವಾಶ್ ಮಾಡಿಕೊಡಿ. ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.